ಪ್ರತಿ ದಿವಸ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಹೊರಗಡೆ ಹೋಗಿ ದುಡಿಯುವ ಮಹಿಳೆಯರಿಗಿರ್ಬೋದು ಅಥವಾ ಬ್ಯಾಚುಲರ್ಸ್‌ಗಿರ್ಬೋದು, ಎಲ್ರಿಗೂ ಅನುಕೂಲವಾಗುವಂತಹ ಒಂದು ಪ್ರೀ ಮಿಕ್ಸ್ ಪೌಡರ್‌ನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇದು ದೋಸೆಯ ಪ್ರೀ ಮಿಕ್ಸ್. ಇದನ್ನ ಮಾಡಿಟ್ಕೊಂಡ್ರೆ ತೆಳ್ಳಗಿನ ದೋಸೆಯನ್ನ ಮಾಡ್ಕೊಳ್ಬಹುದು, ಪಡ್ಡು ಹಾಕೊಳ್ಬಹುದು ಅಥವಾ ಉತ್ತಪ್ಪ ರೀತಿಯಲ್ಲಿ ದೋಸೆಯನ್ನ ನಾವು ಮಾಡ್ಕೊಳ್ಬಹುದು. ತುಂಬಾನೇ ಸುಲಭವಾಗಿ ಈ ಒಂದು ಪ್ರೀ ಮಿಕ್ಸ್ ಅನ್ನ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ ದೋಸೆಗೆ ಬಳಸುವಂತಹ ಅಕ್ಕಿಯನ್ನ ತಗೊಂಡಿದ್ದೇನೆ. 4 ಲೋಟ ಆಗುವಷ್ಟು ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ 4 ಲೋಟ ಅಕ್ಕಿಗೆ ಈ ಪ್ರೀ ಮಿಕ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಸ್ವಲ್ಪ ಜಾಸ್ತಿ ಉದ್ದನ್ನ ಹಾಕೊಳ್ಬೇಕಾಗ್ತದೆ. ನಾನಿಲ್ಲಿ 1/4 ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನ ಬಳಸ್ತಾ ಇದ್ದೇನೆ. ಒಂದಕ್ಕೆ 2 ಬೇಕಾದ್ರೂ ಕೂಡ ಹಾಕೊಳ್ಬಹುದು. ನಾವು ಬೇರೆ ದೋಸೆಗೆಲ್ಲ ಮಾಡುವಾಗ ಇಷ್ಟು ಉದ್ದು ಬೇಕಾಗೋದಿಲ್ಲ. ಪ್ರೀ ಮಿಕ್ಸ್ ಅನ್ನ ಮಾಡಿ ಇಟ್ಕೊಳ್ಳುವಾಗ ಸ್ವಲ್ಪ ಉದ್ದು ಜಾಸ್ತಿನೇ ಹಾಕೊಳ್ಬೇಕಾಗ್ತದೆ. ಅಕ್ಕಿ ಹಾಗೆ ಉದ್ದಿನ ಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. 3-4 ಬಾರಿ ಚೆನ್ನಾಗಿ ತೊಳೆದ ನಂತರ ಒಂದು ಕಾಟನ್ ಬಟ್ಟೆಯ ಮೇಲೆ ಹರಡ್ಕೊಳ್ತಾ ಇದ್ದೇನೆ. ನೀರನ್ನೆಲ್ಲ ಕೆಳಗೆ ಸೋಸಿದ ನಂತರವೇ ನಾವು ಬಟ್ಟೆಯ ಮೇಲೆ ಹರಡಬೇಕು. ಇಲ್ಲಾಂದ್ರೆ ಬಟ್ಟೆ ಎಲ್ಲ ಒದ್ದೆ ಆಗಿ ಹೋಗ್ತದೆ. ನಮ್ಮ ಬೇಳೆ ಆಗ್ಲಿ ಅಕ್ಕಿ ಆಗ್ಲಿ ಬೇಗ ಒಣಗೋದಿಲ್ಲ. ಇದನ್ನ ಬಿಸಿಲು ಇತ್ತು ಅಂದ್ರೆ ಉದ್ದಿನ ಬೇಳೆಯನ್ನ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ. ಬಿಸಿಲಿಲ್ಲ ಅಂತಿದ್ರೆ ಫ್ಯಾನ್ ಕೆಳಗಡೆ ಒಣಗಿಸ್ಕೊಳ್ಬಹುದು. ಹಾಗೆ ಅಕ್ಕಿಯನ್ನ ಬಿಸಿಲಿನಲ್ಲಿ ಒಣಗಿಸುವುದು ಬೇಡ. ಅದನ್ನ ತೆಳ್ಳಗೆ ಫ್ಯಾನಿನ ಕೆಳಗೆ ಅಥವಾ ಹಾಗೆ ನೆರಳಿನಲ್ಲಿ ಒಣಗಿಸ್ಕೊಳ್ಳಿ. ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಅಕ್ಕಿ ಬಿಸಿಲು ವಾಸನೆ ಆಗ್ತದೆ. ಉದ್ದಿನ ಬೇಳೆಯನ್ನ ಬಿಸಿಲಿನಲ್ಲಿ ಒಣಗಿಸಿ, ಆಗ ಚೆನ್ನಾಗಿ ಬೇಗ ಡ್ರೈ ಆಗ್ತದೆ. ಇಲ್ಲ ಅಂದ್ರೆ ಉದ್ದಿನ ಬೇಳೆ ನಾವು ಫ್ಯಾನ್ ಕೆಳಗೆಲ್ಲ ಹಾಕಿದಾಗ ಅಷ್ಟು ಬೇಗ ಅದು ಒಣಗೋದಿಲ್ಲ. ಹಾಗಾಗಿ ಬಿಸಿಲು ಇದ್ರೆ ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕೆ ಅನುಕೂಲ ಇದೆ ಅಂತ ಅಂದ್ರೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳಿ. ಎರಡನ್ನೂ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೇನೆ. ಉದುರುದ್ರಾಗಿ ಆಗಿದೆ. ಅಕ್ಕಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಚೆನ್ನಾಗಿ ಆರಿದೆ. ನಂತರ ಇದನ್ನ ನಾವು ಹುರಿದ್ಕೊಳ್ಬೇಕು. ಅದರಲ್ಲಿ ಇನ್ನೂ ಕೂಡ ಪಸೆ ಅಂಶ ಇರ್ತದೆ. ಪಸೆ ಅಂಶ ಉಳೀತು ಅಂದ್ರೆ ಫ್ರೀ ಮಿಕ್ಸ್ ಜಾಸ್ತಿ ದಿವಸ ನಮಗೆ ಸ್ಟೋರ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಬಳಸ್ಕೊಳ್ಬೇಕಾಗ್ತದೆ. ಮಧ್ಯಮ ಉರಿಯಲ್ಲಿ 10-12 ನಿಮಿಷ ತನಕ ಇದನ್ನ ಹುರ್ಕೊಳ್ಬೇಕು. ತುಂಬಾ ಬಣ್ಣ ಬದಲಾಗಬಾರ್ದು. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು. ನಿಮಗೆ ಇನ್ನು ಬೇರೆ ಯಾವ್ದಾದ್ರು ಫ್ರೀ ಮಿಕ್ಸ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮಾಡಿ ತೋರಿಸೋ ಪ್ರಯತ್ನವನ್ನ ಮಾಡ್ತೇನೆ. ಅಕ್ಕಿಯನ್ನ ಚೆನ್ನಾಗಿ ಕೆಂಪಾಗುವ ತನಕ ಎಲ್ಲ ಹುರಿಬಾರ್ದು. ಅದರಲ್ಲಿ ಅಂಟಿನ ಅಂಶ ಉಳಿಯೋದಿಲ್ಲ. ಅಂಟಿನ ಅಂಶ ಉಳಿದಿಲ್ಲ ಅಂದ್ರೆ ಅಂಟಿನ ಅಂಶ ಎಲ್ಲ ಹೋಯ್ತು ಅಂದ್ರೆ ದೋಸೆ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಅದರಲ್ಲಿರುವಂತಹ ಪಸೆ ಎಲ್ಲ ಹೋಗಿ ಅಕ್ಕಿ ಗರಿ ಗರಿ ಆಗೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈ ರೀತಿ ಹುರಿದಿದ್ದಾಗಿದೆ. ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈಗ ಅದೇ ಬಾಣಲೆಯಲ್ಲಿ ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಚೆನ್ನಾಗಿ ಆರಿ ಉದ್ದಿನ ಬೇಳೆ ಎಲ್ಲ ಗರಿ ಗರಿ ಆಗ್ಬೇಕು. ಅಲ್ಲಿಯ ತನಕ ಹುರ್ಕೊಳ್ತೇನೆ. ಉದ್ದಿನ ಬೇಳೆ ಗರಿಯಾಗಿಲ್ಲ ಅಂದ್ರೆ ನಂತರ ಪುಡಿ ಮಾಡ್ಲಿಕ್ಕೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಗರಿ ಆಗೋ ತನಕ ಹುರ್ಕೊಂಡಿದ್ದೇನೆ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಹಾಕಿದ್ದೇನೆ. ಹಾಗೆ 2 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನ ಹಾಕೊಂಡಿದ್ದೇನೆ. ಮೆಂತೆ ಕಾಳನ್ನ ನಾವು ಯಾವಾಗ್ಲೂ ತಂದ ತಕ್ಷಣ ತೊಳೆದು ಒಣಗಿಸಿ ಇಟ್ಕೊಳ್ಳೋದ್ರಿಂದ ನಾನು ಮತ್ತೆ ತೊಳೆದಿಲ್ಲ. ನೀವು ತೊಳೆದಿಟ್ಟಿಲ್ಲ ಅಂದ್ರೆ ಅದನ್ನ ತೊಳೆದು ಉದ್ದಿನ ಬೇಳೆಯ ಜೊತೆಗೆ ಒಣಗಿಸ್ಕೊಳ್ಬಹುದು. ಅವಲಕ್ಕಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಅದನ್ನ ತೊಳೆದು ಉಪಯೋಗಿಸ್ಲಿಕ್ಕೆ ಬರುದಿಲ್ಲ. ಡೈರೆಕ್ಟ್ ಆಗಿ ಹಾಕಿ ಚೆನ್ನಾಗಿ ಗರಿಯಾಗೋ ತನಕ ಹುರಿದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೇನೆ. ತಣ್ಣಗಾಗೋದಕ್ಕಿಂತ ಮುಂಚೆ ನೀವು ಬಾಣ್ಲೆಯಲ್ಲಿ ಬಿಡ್ತೀರಾ ಅನ್ನೋದಾದ್ರೆ ಅದನ್ನ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ. ಇಲ್ಲ ಅಂದ್ರೆ ಅಲ್ಲೇ ಮತ್ತೆ ಕೆಂಪಾಗಿ ಹೋಗೋ ಸಾಧ್ಯತೆ ಇರ್ತದೆ. ಎಲ್ಲ ತಣ್ಣಗಾದ ನಂತರ ಮೊದಲಿಗೆ ಉದ್ದಿನ ಬೇಳೆ, ಅವಲಕ್ಕಿ ಹಾಗೂ ಮೆಂತೆ ಕಾಳನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್‌ನ ಮಾಡ್ಕೊಳ್ತೇನೆ. ನಿಮಗೆ ನಾವು ಪ್ರತಿನಿತ್ಯ ಮಾಡುವಂತಹ ಉದ್ದಿನ ದೋಸೆಯ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಖಂಡಿತ ಆ ಒಂದು ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದನ್ನ ನುಣ್ಣಗೆ ಪುಡಿಯನ್ನ ಮಾಡ್ಕೊಳ್ತೇನೆ. ನಾವು ಮಿಕ್ಸಿ ಜಾರಲ್ಲಿ ಪೌಡರ್‌ನ ಮಾಡುವಾಗ ಅಷ್ಟು ನುಣ್ಣಗೆ ಪುಡಿ ಆಗೋದಿಲ್ಲ. ಹಾಗಾಗಿ ಅದನ್ನ ಜರಡಿ ಹಿಡ್ಕೊಂಡು ಮತ್ತೆ ಮತ್ತೆ ಹಾಕಿ ಪೌಡರ್‌ನ ಮಾಡ್ಕೊಳ್ಬೇಕಾಗ್ತದೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಇದನ್ನ ಮಿಲ್ಲಿಗೆ ಕೊಟ್ಟು ಗಿರಣಿ ಹಾಕ್ಸ್ಕೊಂಡು ಬನ್ನಿ. ತುಂಬಾ ನೈಸ್ ಆಗಿ ಪೌಡರ್ ಆಗ್ತದೆ. ಉಪಯೋಗಿಸ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಈ ರೀತಿ ನಾನು ಮತ್ತೆ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿಯನ್ನ ಮಾಡ್ಕೊಂಡು ಅದನ್ನ ಜರಡಿ ಹಿಡಿದು ತಗೊಳ್ತಾ ಇದ್ದೇನೆ. ಇದೆಲ್ಲ ಜರಡಿ ಹಿಡಿದು ಉದ್ದಿನಬೇಳೆ ಎಲ್ಲ ಪುಡಿ ಆದ ನಂತರ ಈ ಹುರಿದಿಟ್ಟಿರುವಂತಹ ತಣ್ಣಗಾಗಿರುವ ಅಕ್ಕಿಯನ್ನ ಹಾಕಿ ಪುಡಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲಿ ಕೂಡ ನೀರಿನ ಅಂಶ ತಾಗದೇ ಇರುವ ಹಾಗೆ ಜಾಗ್ರತೆ ಮಾಡ್ಕೊಳ್ಳಿ. ಮತ್ತೇನಾದ್ರೂ ಈ ಪೌಡ್ರಿಗೆಲ್ಲ ನೀರಿನ ಅಂಶ ತಾಗ್ತು ಅಂದ್ರೆ ಬೇಗನೆ ಹಾಳಾಗ್ತದೆ. ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಜಾಸ್ತಿ ದಿವಸದ ತನಕ ಸ್ಟೋರ್ ಮಾಡ್ಕೊಳ್ಬಹುದು. ನೀವು ಚೆನ್ನಾಗಿ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳು ಕೂಡ ಇದು ಹಾಳಾಗೋದಿಲ್ಲ. ನೀರಿನ ಅಂಶ ಎಲ್ಲ ತಾಗ್ತು ಅಂತಂದ್ರೆ ಬೇಗ ಹಾಳಾಗುವ ಸಾಧ್ಯತೆ ಇರ್ತದೆ. ಚೆನ್ನಾಗಿ ಪುಡಿ ಮಾಡಿದ್ದನ್ನ ಮತ್ತೆ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ
ಜರಡಿ ಹಿಡ್ಕೊಂಡು ಈ ರೀತಿ ಪುಡಿಯನ್ನ ಮಾಡ್ಕೊಂಡಿದ್ದೇನೆ. ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ತರಿ ಉಳಿದಿತ್ತು. ಅದನ್ನ ಮತ್ತೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪನೇ ಸ್ವಲ್ಪ ಒಂದ್ 2 ಟೀ ಸ್ಪೂನ್ ಆಗುವಷ್ಟಿತ್ತು. ಹಾಗಾಗಿ ಹಾಗೆ ಸೇರಿಸ್ಕೊಂಡಿದ್ದೇನೆ. ಇಲ್ಲ ಅಂದ್ರೆ ನೀವು ಬೇರೆ ಇಡ್ಲಿ ರವೆ ಮಿಕ್ಸಿಗೆ ಅದನ್ನ ಸೇರಿಸ್ಕೊಂಡ್ರು ಕೂಡ ಆಗ್ತದೆ. ಒಂದೊಳ್ಳೆ ಪ್ರೀ ಮಿಕ್ಸ್ ಪೌಡರ್ ರೆಡಿ ಆಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಆಯ್ತು. ನಿಮಗೆ ಯಾವಾಗ ದೋಸೆ ಮಾಡ್ಲಿಕ್ಕೆ ಬೇಕೋ ಆಗ ಇದನ್ನ ಉಪಯೋಗಿಸ್ಕೊಳ್ಬಹುದು. ಇದರಿಂದ ದೋಸೆಯನ್ನ ಮಾಡ್ಲಿಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರೆಲ್ಲ ಲಭ್ಯ ಇಲ್ಲ ಅಂತಿದ್ರೆ ಹಾಗೆ ನೀರನ್ನ ಹಾಕಿ ಕರಡ್ಕೊಳ್ಬಹುದು. ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಒಮ್ಮೆ ನೀರ್ ಹಾಕಿ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಬೇಗನೆ ಚೆನ್ನಾಗಿ ನುಣ್ಣಗೆ ಮಿಕ್ಸ್ ಆಗ್ತದೆ. ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಇಲ್ಲ ಅಂದ್ರೆ ಚೆನ್ನಾಗಿ ಕೈಯಲ್ಲೇ ಕರಡ್ಕೊಳ್ಳಿ. ಗಂಟಿಲ್ಲದ ಹಾಗೆ ಕರಡ್ಕೊಳ್ಬೇಕು. 1 ಲೋಟ ಆಗುವಷ್ಟು ಇದ್ರೆ 1.5, 2 ಲೋಟದ ತನಕ ಕೂಡ ನೀರನ್ನ ಸೇರಿಸ್ಕೊಳ್ಬಹುದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ನಾನು ಈ ರೀತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ರಾತ್ರಿ ನಾನು ಹುಳಿ ಬರ್ಸ್ಲಿಕ್ಕೆ ಇಟ್ಟಿದ್ದೇನೆ. ಮರುದಿವಸ ಬೆಳಿಗ್ಗೆ ದೋಸೆ ಮಾಡ್ಲಿಕ್ಕೆ. ನಿಮ್ಗೆ ತಕ್ಷಣಕ್ಕೆ ಮಾಡ್ಬೇಕು ಅಂದ್ರೆ ಈನೋ ಅಥವಾ ಸೋಡವನ್ನ ಹಾಕೊಳ್ಬೇಕಾಗ್ತದೆ, ಟೈಮ್ ಇಲ್ಲ ಅಂತ ಅನ್ನೋರಿಗೆ. ಇಲ್ಲ ಅಂದ್ರೆ ರಾತ್ರಿ ಕರಡಿಟ್ಕೊಂಡ್ರೆ ಬೆಳಿಗ್ಗೆ ದೋಸೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅಥವಾ ನಿಮ್ಗೆ ಸಂಜೆಗೆ ದೋಸೆ ಬೇಕು ಅಂದ್ರೆ ಬೆಳಿಗ್ಗೆ ಕರಡಿಟ್ಕೊಂಡು ಸಂಜೆಗೆ ದೋಸೆಯನ್ನ ಮಾಡ್ಕೊಳ್ಬಹುದು. ಈ ರೀತಿ ಹಿಟ್ಟು ರೆಡಿ ಆಗಿದೆ. ಬೆಳಿಗ್ಗೆ ನಾನು ದೋಸೆ ಕಾವಲಿಯನ್ನ ಕಾಯ್ಲಿಕ್ಕೆ ಇಟ್ಟು ಎಣ್ಣೆಯನ್ನ ಸವರ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ಹಾಕಿ ನೀರಿನ ಪಸೆಯನ್ನೆಲ್ಲ ಈ ರೀತಿ ಒರೆಸಿ ತೆಕ್ಕೊಳ್ತೇನೆ. ನಂತರ ತೆಳ್ಳಗಿನ ದೋಸೆಯನ್ನ ಹಾಕ್ತಾ ಇದ್ದೇನೆ. ಮಾಮೂಲಿ ದೋಸೆ ಬರುವ ಹಾಗೆ ತೂತು ತೂತಾಗಿ ಬರ್ತದೆ. ಆದ್ರೆ ನಾವು ನಿತ್ಯಕ್ಕೆ ಮಾಡುವಂತಹ ದೋಸೆ ಇನ್ನು ಕೂಡ ತುಂಬಾ ಚೆನ್ನಾಗಿ ಬಣ್ಣದಲ್ಲಿ ಬರ್ತದೆ. ಅಷ್ಟು ಚೆನ್ನಾಗಿ ಬಣ್ಣ ಬಂದಿಲ್ಲ ಅನ್ಸ್ತು. ಇದಕ್ಕೆ ಇನ್ನು ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕೊಂಡ್ರೆ ಅಥವಾ ಸ್ವಲ್ಪ ಸಕ್ಕರೆಯನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಬಣ್ಣ ಬರ್ತದೆ. ಈ ರೀತಿಯಾಗಿ ತೆಳ್ಳಗಿನ ಗರಿಗರಿಯಾದ ದೋಸೆ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದರಿಂದ ತೆಳ್ಳಗಿನ ದೋಸೆ ಮಾಡಿದ್ದಾಗಿದೆ. ಇನ್ನು ಇದೇ ಹಿಟ್ಟಿನಲ್ಲಿ ಯಾವ ರೀತಿಯಾಗಿ ನಾವು ಸೆಟ್ ದೋಸೆ ಅಥವಾ ಉತ್ತಪ್ಪವನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಹಿಟ್ಟಿಗೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಗೆ ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆಯನ್ನ ಹುಯ್ದು ಅದರ ಮೇಲ್ಗಡೆ ಈ ಮಿಕ್ಸ್ ಅನ್ನ ಹಾಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಬೇಯಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಹಾಗೆ ಇದೇ ಹಿಟ್ಟಿನಿಂದ ನೀವು ಗುಳಿಯಪ್ಪವನ್ನು ಕೂಡ ಮಾಡ್ಕೊಳ್ಬಹುದು. ಅಥವಾ ಯಾವುದು ಇಲ್ಲ ಅಂದ್ರೆ ಬಾಣಲೆ ಇದ್ರೆ ಅದರಲ್ಲಿ ಹಿಟ್ಟನ್ನ ಹಾಕಿ ಇದೇ ರೀತಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ದೊಡ್ಡನ ಅಂತ ಹೇಳ್ತೇವೆ ನಮ್ಮಲ್ಲಿ, ಅದನ್ನು ಕೂಡ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಾಗ್ತದೆ. ಇವತ್ತಿನ ಈ ಒಂದು ಪ್ರೀಮಿಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಪ್ರೀಮಿಕ್ಸ್ ಹಿಟ್ಟಿನಲ್ಲಿ ಮಾಡಿದಂತ ಅನ್ಸೋದೇ ಇಲ್ಲ. ತುಂಬಾನೇ ಸಾಫ್ಟ್ ಆಗಿರ್ತದೆ. ನಾವು ಹುಳಿ ಬರ್ಸಿ ಮಾಡೋದ್ರಿಂದ ನಿಮ್ಗೆ ಏನೋ ಇಷ್ಟೆಲ್ಲ ಬೇಕು ಅಂದ್ರೆ ಹಾಕೊಳ್ಬಹುದು ಅಥವಾ ಈ ರೀತಿಯಾಗಿ ದೋಸೆಯನ್ನ ರೆಡಿ ಮಾಡ್ಕೊಳ್ಬಹುದು. ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಯಾವ್ದಾದ್ರು ಬೇರೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.